ಆಯ್ಕಳಭಾವ ಕಾಂತಾಬಾರ ಜೋಡುಕರ ಕಂಬಳ ಸುಮಾರು 400 ವರ್ಷಗಳ ಇತಿಹಾಸ ಇದೆ. ಜೈನರಸರು ಪ್ರಾರಂಭಿಸಿದಂಥ ಈ ಕಂಬಳ ಇದು ಸಂಪ್ರದಾಯಬದ್ಧವಾದ ದೈವಾರಾಧನೆ ನಾಗಾರಾಧನೆಯೊಂದಿಗೆ ಪ್ರಾರಂಭವಾಗುವಂಥ ಬಹಳ ವಿಶಿಷ್ಟವಾದಂಥ ಕಂಬಳ. ಇಲ್ಲಿ ಬೇರೆ ಬೇರೆ ರೀತಿಯ ಸಂಪ್ರದಾಯಗಳಿದೆ. ಬೇರೆ ಬೇರೆ ಜನಾಂಗದವರ ಇಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಬೇಕೆಂಬ ಒಂದು ಕಟ್ಟುಪಾಡು ಕೂಡ ಈ ಕಂಬಳದಲ್ಲಿದೆ. ನಾವೆಲ್ಲ ನಿಷ್ಠೆಯಿಂದ ಈ ಕಂಬಳವನ್ನು ನಡೆಸ್ತಾ ಇದ್ದೇವೆ. ಈಗ ಇದಕ್ಕೆ ಆಧುನಿಕ ಸ್ಪರ್ಶ ನೀಡಿ ಈ ಕಂಬಳ ಜಿಲ್ಲೆಯಲ್ಲೇ ಒಂದು 23 ಕಂಬಳಗಳಲ್ಲಿ ಅತ್ಯಂತ ವೈಭವಪೂರಿತವಾದಂತಹ ಕಂಬಳವಾಗಿ ಈಗ ಪರಿವರ್ತನೆ ಆಗಿದೆ. ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನ ಮಾಡಿದ ರೀತಿಯಲ್ಲಿ ಈ ಕಂಬಳವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಅನೇಕ ದಾನಿಗಳ ಸಹಕಾರ ಕೂಡ ಈ ಕಂಬಳದ ಹಿಂದೆ ಇದೆ. ಈಗ ನಾವು ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಈ ಕಂಬಳ ವ್ಯವಸ್ಥಿತವಾಗಿ ನಡಿಬೇಕು, ಸಮಯ ಪಾಲನೆಯೊಂದಿಗೆ ಈ ಕಂಬಳ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಂಬ ದೃಷ್ಟಿಯಿಂದ ನಾವು ಹೊಸ ತಂತ್ರಜ್ಞಾನದೊಂದಿಗೆ ಸ್ವಯಂ ಚಾಲಿತ ಗೇಟಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಗಂತಿನಲ್ಲಿ ಕೋಣಗಳನ್ನು ಬಿಡುವಾಗ ಅದು ಗೇಟ್ ನಮ್ಮ ಸಮಯವನ್ನು ನಿಗದಿಪಡಿಸಿ ಆ ಗೇಟ್ ಓಪನ್ ಆಗ್ತದೆ. ಅದು ಕಾರಣ ಇಷ್ಟೇ, ಕಂಬಳ 30 ಗಂಟೆ ಅಂತ ಇತ್ತು, ಈಗ 60 ಗಂಟೆ ದಾಟಿದೆ. ಅದನ್ನು ಹದ್ದುಬಸ್ಸಿನಲ್ಲಿ ಇಡಬೇಕು ಎಂಬ ಉದ್ದೇಶದಿಂದ ಈ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೇವೆ. ಇನ್ನೊಂದು, ನಮಗೆ ತೀರ್ಪುಗಾರರಿಗೆ ದೊಡ್ಡ ಗೊಂದಲ ಆಗ್ತದೆ. ಕೆಲವು ಸಲ ನಾವು ತಂತ್ರಜ್ಞಾನದಲ್ಲಿ ಲೋಪ, ತೀರ್ಪುಗಾರರಿಂದ ಲೋಪ, ಅಥವಾ ಅನೇಕ ಕೋಣದ ಯಜಮಾನರುಗಳು ಕೆಲವು ಸಲ ಗೊಂದಲ, ಇದನ್ನೆಲ್ಲ ನಿವಾರಣೆ ಮಾಡಬೇಕು ಎಂಬ ಉದ್ದೇಶದಿಂದ ನಾವು ಹೊಸ ತಂತ್ರಜ್ಞಾನದೊಂದಿಗೆ ಫೋಟೋ ಫಿನಿಶ್ ಅನ್ನು ಇಲ್ಲಿ ಅಳವಡಿಸಿ, ನಮ್ಮ ಕುದುರೆ ರೇಸಿನಲ್ಲಿ ಯಾವ ರೀತಿ ಮೂಗಿನ ದಾರದಲ್ಲಿ ಫಲಿತಾಂಶ ಬರ್ತದೆ, ಯಾವುದೇ ರೀತಿಯಲ್ಲಿ ಅದು ಫಲಿತಾಂಶದಲ್ಲಿ ಏರುಪೇರು ಆಗದ ರೀತಿಯಲ್ಲಿ ಆ ಒಂದು ಕಾರ್ಯತಂತ್ರವನ್ನು ಕೂಡ ಇಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಇದು ಒಂದು ಈ ಆಯ್ಕಳಭಾವ ಕಂಬಳದ ಒಂದು ವಿಶೇಷತೆ. ಅದರೊಂದಿಗೆ ಕೋಣದ ಯಜಮಾನರುಗಳು ವಿಶೇಷವಾಗಿ ನಮಗೆ ಸಹಕಾರ ನೀಡಿದ್ದಾರೆ. ಈಗ ಈ ದಿನ ಬಹಳ ವೇಗವಾಗಿ ಕಂಬಳ ನಡೀತಾ ಇದೆ. ಅದರೊಂದಿಗೆ ಕಂಬಳ ಇನ್ನೂ ಅನೇಕ ಕಂಬಳಗಳು ಜಿಲ್ಲೆಯಲ್ಲಿ ನಡೀಲಿಕ್ಕಿದೆ. ಈಗ ಬೆಂಗಳೂರಲ್ಲಿ ಕಂಬಳ ನಡೆದಿದೆ, ಮುಂದೆ ಬೊಂಬಾಯಿಯಲ್ಲಿ ಕಂಬಳ ನಡಿಬೇಕು ಅಂತ ಬೊಂಬಾಯಿಯವರು ಅನೇಕರು ಈ ಒಂದು ನಮ್ಮ ಸಮಿತಿಗೆ ಮನವಿ ಕೊಟ್ಟಿದ್ದಾರೆ. ಹಾಸನದಲ್ಲಿ ಮಾಜಿ ಸಚಿವರಾದ ರೇವಣ್ಣರವರು ನಾನು ಹಾಸನದಲ್ಲಿ ಕಂಬಳ ಮಾಡಬೇಕು ಅಂತ ಕೂಡ ಮನವಿ ಕೊಟ್ಟಿದ್ದಾರೆ. ಆದ್ರಿಂದ ಕಂಬಳ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಇದಕ್ಕೆ ದೊರಕ್ತಾ ಇದೆ. ಬಹಳ ಸಂತೋಷ. ನಾನೊಬ್ಬ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷನಾಗಿ ಈ ಕಂಬಳವನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಎಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.